ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಒಂದು ಸುಂದರವಾದ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಬೇಕು. ಯಾಕಂದ್ರೆ ಇಂಥ ಒಂದು ಸುಂದರವಾದ ತೋಟ ನಿಮಗೆ ನೋಡ್ಲಿಕ್ಕೆ ಸಿಗುವುದೇ ಅಪೂರ್ವ. ಈ ತೋಟ ಇರುವಂತಹದ್ದು ನಮ್ಮ ಕರ್ನಾಟಕದಲ್ಲಿ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಕುಂದಾಪುರ ತಾಲೂಕಿನಲ್ಲಿ ಆಲೂರು ಗ್ರಾಮದಲ್ಲಿ ಈ ತೋಟ ಇದೆ. ನಮ್ಮ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಹತ್ತಿರದಲ್ಲೇ ಈ ತೋಟ ಬರುತ್ತೆ. ಸೊ ನಾವೀಗ ಟೈಮ್ ವೇಸ್ಟ್ ಮಾಡದೆ ಆ ತೋಟ ನೋಡ್ಲಿಕ್ಕೆ ಹೋಗೋಣ. ಎಲ್ರು ಬನ್ನಿ ನನ್ನ ಜೊತೆ. ನಾವೀಗ ಈ ತೋಟದ ಎಂಟ್ರಿಗೆ ಬಂದಿದ್ವಿ. ನೋಡಿ, ನಾವೀಗ ತೋಟದ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬಾ ಬೆಳೆಗಳಿವೆ ಇದರಲ್ಲಿ. ನಾವು ಯಾವ್ದೆಲ್ಲ ಅಂತ ನಿಮ್ಗೆ ಮುಂದೆ ತೋರಿಸ್ತೀವಿ. ಯಾವ್ದೆಲ್ಲ ಬೆಳೆಗಳಿವೆ, ಏನೆಲ್ಲ ಫೆಸಿಲಿಟೀಸ್ ಈ ತೋಟದಲ್ಲಿ ಇದೆ ಅಂತೆಲ್ಲ ನಾವೀಗ ಮುಂದೆ ನಿಮ್ಗೆ ತೋರಿಸ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೀವು ನೋಡಿ. ಬನ್ನಿ ನಾವೀಗ ಇದನ್ನೆಲ್ಲ ನೋಡೋಣ. ಇದು ಟೋಟಲ್ 16 ಎಕರೆ ಜಾಗ ಇದೆ. ನಾವ್ ಈ ಜಾಗಕ್ಕೆ ಎಂಟ್ರಿ ಆಗ್ತಾ ಇರುವಾಗೆ ಇಲ್ಲಿ ರಬ್ಬರ್ ತೋಟ ನೋಡಬಹುದು. ರಬ್ಬರ್ ತೋಟದ ಮಧ್ಯೆ ಒಂದು ರೋಡ್ ಹೋಗ್ತದೆ, ಅದು ಮನೆವರೆಗೂ ಹೋಗ್ತದೆ. ಆ ರೋಡ್ ಅನ್ನೋದು ಇದ್ರ ಆ ಕಡೆ ಈ ಕಡೆ, ರೋಡಿನ ಆ ಕಡೆ ಈ ಕಡೆ ರಬ್ಬರ್ ತೋಟ ಇದೆ, ಮತ್ತೆ ಮಧ್ಯದಲ್ಲಿ ರೋಡ್ ಹೋಗ್ತದೆ. ಇದು ಒಂದು 1500 ರಬ್ಬರ್ ಮರಗಳಿವೆ ಇದರಲ್ಲಿ. ಇದು ಈಗ ಟ್ಯಾಪಿಂಗ್ ಮಾಡುತ್ತಾ ಇರುವಂತ ಮರಗಳು, ಮತ್ತು ಇದನ್ನು ಪ್ಲಾಂಟ್ ಮಾಡಿ ಒಂದು 16 ವರ್ಷ ಆಗಿದೆ. ಈ ರಬ್ಬರ್ ಮರಗಳನ್ನು ಪ್ಲಾಂಟ್ ಮಾಡಿ ಒಂದು 16 ವರ್ಷ ಆಗಿದೆ. ಮತ್ತೆ ಈಗ 9 ಲಕ್ಷದವರೆಗೂ ರಬ್ಬರ್ ಶೀಟ್ ಇಂದ ಇನ್ಕಮ್ ಸಿಗ್ತಾ ಇರುವ ಒಂದು ರಬ್ಬರ್ ತೋಟ ಇದು. ಮತ್ತೆ ಇದರಲ್ಲಿ ಹೆಚ್ಚಾಗಿ ಇರುವುದು 414 ವೆರೈಟಿಯ ರಬ್ಬರ್ ಮರಗಳು. ಮತ್ತೆ ಈ ಜಾಗದ ಸುತ್ತಲೂ ಕಲ್ಕಂಬ ಹಾಕಿ ಬೇಲಿ ಕೂಡ ಕಟ್ಟಿದ್ದಾರೆ. ಈ ಜಾಗ ಅನ್ನೋದು ಆಲೂರು ಟೌನ್ ಇಂದ ಒಂದು 2 ಕಿಲೋಮೀಟರ್ ಒಳಗಡೆ ಇರ್ತದೆ. ಮತ್ತೆ ಈ ಕಡೆ ಬರ್ತಾ ಇರುವಾಗೆ ನಾವು ಅಡಿಕೆ ತೋಟವನ್ನು ನೋಡಬಹುದು. ಇದರಲ್ಲಿ ಮೋಹಿತ್ ನಗರ್, ಮಂಗಳ ಮತ್ತು ಶ್ರೀಮಂಗಳ ಈ 3 ವೆರೈಟಿಯ ಅಡಿಕೆ ಮರಗಳಿವೆ. ಇದರಲ್ಲಿ ಹಳೆ ಮರಗಳು ಇವೆ, ಅಂದ್ರೆ ಇದು ಈಗ ಇಳುವರಿ ತೆಗಿತಾ ಇರುವಂತ ಮರಗಳು ಇವೆ. ಮತ್ತೆ ಇದರಲ್ಲಿ ಚಿಕ್ಕ ಗಿಡಗಳನ್ನು ಕೂಡ ನೆಟ್ಟಿದ್ದಾರೆ. ಈಗ ಇದರಲ್ಲಿ ಈಗ ಫಸಲ್ ಕೊಡ್ತಾ ಇರುವಂತ 3500 ಅಡಿಕೆ ಮರಗಳಿವೆ. ಅದು ಈಗ ಪ್ಲಾಂಟ್ ಮಾಡಿ 16 ವರ್ಷ ಆಗಿರುವಂತ ಮರಗಳು. ಮತ್ತೆ ಇದರಲ್ಲಿ 3 ವರ್ಷ ಆಗಿರುವಂತ ಸಣ್ಣ ಗಿಡ ಕೂಡ ಈಗ ನೆಟ್ಟಿದ್ದಾರೆ. 3 ವರ್ಷ ಆಗಿದೆ ಅದನ್ನು ಪ್ಲಾಂಟ್ ಮಾಡಿ. ಈ ಅಡಿಕೆ ತೋಟದಲ್ಲಿ ಈಗ ಅಂದಾಜು ಒಂದು 120 ಕ್ವಿಂಟಲ್ ಅಡಿಕೆ ಒಂದು ವರ್ಷಕ್ಕೆ ಸಿಗ್ತದೆ. ಮತ್ತೆ ಈ ಜಾಗದ ಓನರ್ ಇದ್ದಾರಲ್ಲ, ಅವರು ಈ ತೋಟಗಳನ್ನೆಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಕರೆಕ್ಟ್ ಟೈಮಿಗೆ ಅದಕ್ಕೆ ಗೊಬ್ಬರ ಹಾಕ್ತಾರೆ, ಮತ್ತೆ ಔಷಧಿ ಸಿಂಪಡಣೆ ಆದರೂ ಕರೆಕ್ಟ್ ಟೈಮಿಗೆ ಮಾಡ್ತಾರೆ. ಮತ್ತೆ ನೋಡಿ, ತೋಟದಲ್ಲಿ ಕಾಡು ಕೂಡ ಬೆಳಿಲಿಕ್ಕೆ ಬಿಡುವುದಿಲ್ಲ, ಅದನ್ನು ಆಗಾಗ್ಗೆ ತೆಗಿತಾ ಇರ್ತಾರೆ. ತೋಟ ಎಲ್ಲ ಒಳ್ಳೆ ಕ್ಲೀನಾಗಿ ನೀಟಾಗಿ ಇಡ್ತಾರೆ ಅವರು. ಆದ್ರಿಂದ ಇದಕ್ಕೆ ಈ ತೋಟಕ್ಕೆ ರೋಗಗಳು ಕೂಡ ಬರುವುದಿಲ್ಲ, ಮತ್ತೆ ಫಸಲು ಕೂಡ ಚೆನ್ನಾಗಿ ಕೊಡ್ತದೆ ಇದು. ಈ ತೋಟ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ನೀಟಾಗಿ ಅವರು ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಆಕ್ಚುಲಿ ಈ ತೋಟವನ್ನು ಸೇಲ್ ಮಾಡಲಿಕ್ಕೆ ಇದರ ಓನರ್ಗೆ ಮನಸ್ಸೇ ಇಲ್ಲ. ಯಾಕಂದ್ರೆ ಅವರು ಈ ಜಾಗ ತಗೊಳ್ಳುವಾಗ ಈ ಜಾಗದಲ್ಲಿ ಏನೂ ಇರಲಿಲ್ಲ, ಬರೀ ಲ್ಯಾಂಡ್ ಮಾತ್ರ, ಒಂದು ಚಿಕ್ಕ ಮನೆ ಮತ್ತೆ ಒಂದು ಬಾವಿ ಮಾತ್ರ ಇತ್ತು ಇದರಲ್ಲಿ. ಆಮೇಲೆ ಅವರು ಕಷ್ಟಪಟ್ಟು ದುಡಿದು ಈ ತೋಟಗಳನ್ನೆಲ್ಲ ಮಾಡಿದ್ದಾರೆ. ಮತ್ತೆ ಈಗ ಇದನ್ನು ಸೇಲ್ ಮಾಡಲಿಕ್ಕೆ ಪ್ಲಾನ್ ಮಾಡಿರೋದು ಯಾಕಂದ್ರೆ ಅವರಿಗೆ ಇನ್ನೊಂದು ಜಾಗ ಇದೆ, ಅಲ್ಲಿ ಕೂಡ ಅಡಿಕೆ ತೋಟ ಎಲ್ಲ ಇದೆ. ಮತ್ತೆ ಅವರು ಮನೆ ಕಟ್ಟಿ ಅಲ್ಲಿ ಫ್ಯಾಮಿಲಿ ಜೊತೆ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ. ಈ ತೋಟಕ್ಕೆ ಅವರು ಡೈಲಿ ಬಂದು ಹೋಗ್ತಾರೆ. ಮತ್ತೆ ಈ ತೋಟವನ್ನು ನೋಡ್ಕೊಳ್ಳಿಕ್ಕೆ ಲೇಬರ್ಸ್ ಅನ್ನು ಕೂಡ ಇಟ್ಟಿದ್ದಾರೆ. ಈಗ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಇರೋದ್ರಿಂದ ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಎಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅವರು ಈ ಜಾಗವನ್ನು ಸೇಲ್ ಮಾಡಲಿಕ್ಕೆ ಈಗ ಪ್ಲಾನ್ ಮಾಡಿದ್ದಾರೆ.
ಇಲ್ಲಿ ನೋಡಿ, ಇಲ್ಲಿ ಅಡಿಕೆ ಜೊತೆಯಲ್ಲಿ ಕಾಳುಮೆಣಸು ಕೂಡ ಅವರು ಬೆಳೆಸಿದ್ದಾರೆ. ಇದು ತಿಪ್ಪಲಿಯಲ್ಲಿ ಗ್ರಾಫ್ಟ್ ಮಾಡಿರುವಂತ ಕಾಳುಮೆಣಸು ಗಿಡ ನೋಡಿ. ತಿಪ್ಪಲಿಯಲ್ಲಿ ಗ್ರಾಫ್ಟ್ ಮಾಡಿರುವಂತ ಗಿಡ ಇದು. ತಿಪ್ಪಲಿಯಲ್ಲಿ ಗ್ರಾಫ್ಟ್ ಮಾಡಿರೋದ್ರಿಂದ ಇದಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿರುತ್ತದೆ, ಮತ್ತೆ ರೋಗಗಳೇನೋ ಬರೋದಿಲ್ಲ ಬೇಗ. ಮತ್ತೆ ಮಳೆಗಾಲದಲ್ಲಿ ನೀರ್ ನಿಂತರೂ ಕೂಡ ಏನೂ ಪ್ರಾಬ್ಲಮ್ ಬರಲ್ಲ. ಇದರ ಬೇರ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇದು ಈಗ ಇಳುವರಿ ತೆಗೆದಿರುವಂತದ್ದು. ಇದರಿಂದ ಒಂದು ವರ್ಷ ಒಂದು 4 ಕ್ವಿಂಟಾಲ್ ಹತ್ರ ಕಾಳುಮೆಣಸು ಈಗ ಸಿಗ್ತಾ ಇದೆ. ಒಟ್ಟಾರೆ ನೋಡಿದ್ರೆ ಒಂದು ವರ್ಷಕ್ಕೆ ಒಂದು 50ರಿಂದ 60 ಲಕ್ಷದವರೆಗೂ ಇನ್ಕಮ್ ಸಿಗ್ತಾ ಇರುವಂತ ಒಂದು ತೋಟ ಇದು. ಕೃಷಿಯಲ್ಲಿ ಆಸಕ್ತಿ ಇರುವವರು ಈ ತೋಟವನ್ನು ಇದೇ ರೀತಿ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗುವವರು ಯಾರಾದರೂ ಬಂದ್ರೆ ಅವರಿಗೆ ಈ ತೋಟವನ್ನು ಅವರು ಮಾರಾಟ ಮಾಡ್ತಾರೆ. ಈಗ ನಾವಿದ್ರ ನೀರಾವರಿ ಹೇಗೆ ಅಂತ ನೋಡೋಣ. ನೋಡಿ, ಇಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ. ಮತ್ತೆ ನಮಗೆ ನೀರಿಗೆ ಸಹ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಒಂದು ದೊಡ್ಡ ಹೊಳೆ ಇದೆ, ಅಲ್ಲಿ ಬೇಕಾದಷ್ಟು ನೀರು ನಮಗೆ ಸಿಗ್ತದೆ. ನೋಡಿ, ಈ ಜಾಗದ ಕೆಳಗಡೆ ಉದ್ದಕ್ಕೆ ಹೊಳೆ ಇದೆ, ಮತ್ತೆ ಮೇಲ್ಗಡೆ ರೋಡ್ ಕೂಡ ಇದೆ. ಆ ರೀತಿ ಇದೆ ಈ ಜಾಗ ಅನ್ನೋದು. ನೋಡಿ, ಇಲ್ಲೊಂದು ದೊಡ್ಡ ಹೊಳೆ ಕೂಡ ಇದೆ. ಸೊ ನಮಗೆ ತೋಟಕ್ಕೆ ಬೇಕಾಗುವಂತ ನೀರು ಈ ಹೊಳೆಯಿಂದನೇ ಸಿಗುತ್ತೆ, ಬೇಕಾದಷ್ಟು ನೀರು ಸಿಗುತ್ತೆ. ಈಗ ನಾವು ಈ ವಿಡಿಯೋವನ್ನು ಮಾರ್ಚ್ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ, ಆದ್ರೂ ಕೂಡ ನೋಡಿ ಎಷ್ಟೊಂದು ನೀರಿದೆ ಇದರಲ್ಲಿ. ಮತ್ತೆ ಈ ಜಾಗದಲ್ಲಿ ಬೋರ್ವೆಲ್ ಸಹ ಇದೆ, ಮತ್ತೆ ಬಾವಿ ಕೂಡ ಇದೆ. ಆದ್ರೂ ಕೂಡ ನಾವು ಅದರ ನೀರನ್ನು ಯೂಸ್ ಮಾಡುವಂತ ಅವಶ್ಯಕತೆನೇ ಇರೋದಿಲ್ಲ, ಯಾಕಂದ್ರೆ ನಮ್ಮ